ಬಾಲಿವುಡ್ ಇಷ್ಟಾಕ್ ಫೇಕ್ ಐತಿ. ರೀಸೆಂಟ್ಲಿ ಇರ್ಫಾನ್ ಖಾನ್ ಅವ್ರ ಮಗ ಬಾಬಿಲ್ ಖಾನ್ ಒಂದ್ ವಿಡಿಯೋ ಪೋಸ್ಟ್ ಮಾಡಿದ್ರ. ಆ ವಿಡಿಯೋದಾಗ ಬಾಲಿವುಡ್ ಇಸ್ ಫೇಕ್ ಐತ್ ಅಂತ ಹೇಳಿ ಅವ್ರು ತಿಳಿಸ್ಕೊಟ್ರು. ಅನನ್ಯ ಪಾಂಡೆ ಮತ್ತು ಅರ್ಜುನ್ ಕಪೂರ್ ಅನ್ನೋ ಸೆಲೆಬ್ರಿಟೀಸ್ ಅವ್ರಿಗೆ ಎಷ್ಟು ರೂಡ್ ಇದಾರ ಅಂತೇಳಿ ಅವ್ರ ವಿಡಿಯೋದಾಗ ಹೇಳಿದ್ರು. ಆದ್ರೆ ಇಂಥ ಜನ ಬರೀ ಬಾಲಿವುಡ್ದಾಗ ಅಷ್ಟೇ ಇರ್ತಾರ. ಇವ್ರು ಎಲ್ಲ ಸೆಕ್ಟರ್ದಾಗೂ ಇರ್ತಾರ. ಶಾಪಿಂಗ್ ಮಾಲ್ ಆಗ್ಲಿ, ಥಿಯೇಟರ್ ಆಗ್ಲಿ, ಹಾಸ್ಪಿಟಲ್ ಆಗ್ಲಿ, ಮತ್ತು IT ಕಂಪ್ನಿದಾಗೂ ಇವ್ರು ಇರ್ತಾರ. ಟ್ರಾಲ್ ಮಾಡ್ತಾರ, ಆಟಿಟ್ಯೂಡ್ ತೋರಿಸ್ತಾರ. ಆದ್ರೆ ಅದ್ರಲಿಂತ್ರ ನಾವು ಡಿಪ್ರೆಷನ್ ವಿಡಿಯೋ ಹಾಕಿದ್ರೆ ನಮ್ ಸೊಲ್ಯೂಷನ್ ಸಿಗುತ್ತಾ? ಇಲ್ಲ. ನಾನು ಇನಿಷಿಯಲ್ ಡೇಸ್ದಾಗ ಇಂಥ ಟ್ರಾಲ್ ಫೇಸ್ ಮಾಡೇನಿ. ಆಫೀಸ್ದಾಗ, ನಮ್ಮ ಮನ್ಯಾಗ, ಎಲ್ಲ ಕಡೆನೂ ಟ್ರಾಲರ್ಸ್ ಇದಾರ. ಅಕಸ್ಮಾತ್ ನಾನು ಡಿಪ್ರೆಷನ್ ವಿಡಿಯೋ ಹಾಕಿ ಸುಮ್ ಕುಂತಿದ್ದೆ ಅಂದ್ರೆ ನಂಗೂ ಸೊಲ್ಯೂಷನ್ ಸಿಕ್ತಿದ್ದಿಲ್ಲ. ನಂಗೆ ಪ್ರತಿ ಹಂತಕ್ಕೂ ಆ ಜನ ಹೇಳಿದ್ದ, ಆ ಜನ ಮಾತಾಡ್ಕೊಂಡಿದ್ದ ಒಂದು ಚೇಂಜ್ ತಂದು ಕೊಟ್ಟೈತಿ. ನನ್ನ ಕಂಟೆಂಟ್ ಒಳಗೆ, ನನ್ನ ಡೈಲಾಗ್ ಡೆಲಿವರಿ ಒಳಗೆ. ಎಲ್ಲ ಜನ ನಮ್ಮ ಜೀವನದಾಗ ಒಂದು ರೀಸನಿಗೆ ಬರ್ತಾರ. ನಾವು ಅದನ್ನ ಪಾಸಿಟಿವ್ ಆಗಿ ತೊಗೊಂಡ್ವಿ ಅಂದ್ರೆ ನಮ್ಮ ಜೀವನನೂ ಹಂಗ ಚೇಂಜ್ ಆಗ್ತಿರ್ತೈತೆ. ಜನ ಎಷ್ಟೇ ಟ್ರಾಲ್ ಮಾಡಲಿ, ಎಷ್ಟೇ ನೆಗೆಟಿವಿಟಿ ನಿಮ್ಮ ಮುಂದಿಡ್ಲಿ, ನೀವು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ನಿಮ್ಮ ಗುರಿ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಗೆ ತಡೆಯಕ್ಕೆ ಯಾರ ಕಡೆನೂ ಸಾಧ್ಯ ಇಲ್ಲ.